ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 9ನೇ ವಾಕ್ಯ. ಐಸಾಯಾ ಚಾಪ್ಟರ್ 66 ವರ್ಸ್ 9. ನಾನು ಗರ್ಭದ್ವಾರವನ್ನು ತೆರೆದ ಮೇಲೆ ಪ್ರಸವಿಸಗೊಡದೆ ಹೋದೇನೋ ಎಂದು ಯೆಹೋವನು ಹೇಳುತ್ತಾನೆ. ಪ್ರಸವ ಮಾಡಿಸುವವನಾದ ನಾನು ಗರ್ಭವನ್ನು ಮುಚ್ಚೇನೋ ಎಂದು ನಿನ್ನ ದೇವರು ನುಡಿಯುತ್ತಾನೆ. ಹಾಲೆಲೂಯ. ನೋಡಿ, ಇಲ್ಲಿ ದೇವರು ಪ್ರವಾದನಾತ್ಮಕವಾಗಿ ಯೆಶಾಯನ ಮುಖಾಂತರ ಇವತ್ತು ನಿಮಗೆ ನನಗೆ ಹೇಳುವಂಥ ಒಂದು ವಿಷಯ ಏನೆಂದರೆ, ಹಾಲೆಲೂಯ, ಗರ್ಭದ್ವಾರವನ್ನು ಹಲಲಿಯ ತೆರೆಯುವ ಒಂದು ದೇವರು, ಹಲಲಿಯ ಪ್ರಸವವನ್ನು ಉಂಟು ಮಾಡುವ ದೇವರು, ಅದನ್ನು ಮುಚ್ಚುವವನೋ ತಡೆ ಮಾಡುವ ದೇವರು ಅಲ್ಲ. ಹಲ್ಲೆಲೂಯ. ತಡೆಗಳನ್ನು ಮುರಿದು ಹಾಕುವ ದೇವರಾಗಿರುತ್ತಾರೆ. ಹಲ್ಲೆಲೂಯ. ಒಂದು ವೇಳೆ ಇನ್ನೂ ಮಗು ಆಗದೆ ನಾವು ಒಂದು ಪ್ರಶ್ನೆಯಲ್ಲಿ ಇರಬಹುದು, ಯಾಕೆ ನನಗೆ ತಡವಾಗುತ್ತಾ ಇದೆ ಅಥವಾ ಮಕ್ಕಳು ಆಗುತ್ತಾ ಇಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ, ಚಿಂತೆ ಮಾಡುತ್ತಾ ಒಂದು ವೇಳೆ ಗಲಿಬಿಲಿಯಲ್ಲಿ ನೀವಿರುವುದಾದರೆ, ಹಲ್ಲೆಲೂಯ, ತಿಳಿದುಕೊಳ್ಳಬೇಕಾದ ಒಂದು ವಿಷಯ ಏನು ಎಂಬುದಾಗಿ ನೋಡುವಾಗ, ನಿಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯಗಳು ತಡವಾಗುತ್ತದೆ. ಆ ತಡವಾದ ಕಾರ್ಯಗಳು ನಮ್ಮನ್ನು ಹೆಚ್ಚಾದ ಆಶೀರ್ವಾದಕ್ಕಾಗಿಯೂ ಹೆಚ್ಚಾದ ನಂಬಿಕೆಗಾಗಿಯೂ ನಮ್ಮನ್ನು ಸಿದ್ಧ ಮಾಡುತ್ತದೆ ಹೊರತು ದೇವರು ನಮ್ಮಿಂದ ಯಾವ ಮೇಲನ್ನು ಹಿಡಿದು ಇಟ್ಟುಕೊಂಡು ಕೊಡದೆ ಇರುವ ದೇವರು ಅಲ್ಲ. ಹಲ್ಲೆಲೂಯ. ಅಸಾಧ್ಯವಾದುದನ್ನು ಕೂಡ ಸಾಧ್ಯ ಮಾಡುವ ದೇವರಾಗಿರುತ್ತಾರೆ. ಸಾರಾಳಿಗೆ ಅಸಾಧ್ಯವಾದ ಒಂದು ಪರಿಸ್ಥಿತಿಯಲ್ಲಿಯೇ ಸಾರಾಳಿಗೆ ಒಂದು ಮಗುವನ್ನು ಕೊಟ್ಟರು. ವಾಗ್ದಾನ ಮಾಡಿದವರು ನಂಬಿಗಸ್ತರಾಗಿದ್ದಾರೆ. ಇಲ್ಲಿ ಯೆಶಾಯನ ಮುಖಾಂತರವಾಗಿ ಹೇಳಿದ ಮಾತುಗಳು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ಈ ಮಾತನ್ನು ನಾವು ಓದಿ ಸುಮ್ಮನೆ ಬಿಡದೆ ಇದನ್ನು ನಾವು ಅರಿಕೆ ಮಾಡಲು ಪ್ರಾರಂಭ ಮಾಡೋಣ. ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಅಳವಡಿಸಿಕೊಳ್ಳೋಣ, ಅರಿಕೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಈ ಅರಿಕೆ ನಮ್ಮ ಬಾಯಿಂದ ಬರಲಿ. ಬಾ, ನೀನು ಪ್ರಸವಿಸುವ ದೇವರು, ಅದನ್ನು ತಡೆಯುವ ದೇವರು ಅಲ್ಲ, ಗರ್ಭದ್ವಾರವನ್ನು ತೆರೆಯುವವರು ನೀವು ಎಂಬುದಾಗಿ. ನನ್ನ ಕೈಯಲ್ಲಿ ಏನಿಲ್ಲ, ನನ್ನಿಂದ ಇದು ಅಸಾಧ್ಯ, ಆದರೆ ದೇವರೇ ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಅರಿಕೆ ಮಾಡುತ್ತಾ ಈ ವಾಕ್ಯವನ್ನು ಹಿಡಿದುಕೊಳ್ಳ್ರಿ. ದೇವರು ಖಂಡಿತ ಅದ್ಭುತವಾದ ರೀತಿಯಲ್ಲಿ ಮಾಡುತ್ತಾರೆ. ಅವರು ತನ್ನನ್ನು ಕುರಿತು ಹೇಳುತ್ತಾರೆ, ಐ ಆಮ್ ದ ಗಾಡ್ ಹೂ ವಿಲ್ ಮೇಕ್ ಯು ಕನ್ಸೀವ್, ಐ ಆಮ್ ದ ಒನ್ ಹೂ ಓಪನ್ಸ್ ಯುವರ್ ಊಂಬ್. ನಾನೇ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ತಿಳ್ಕೊಳ್ಳೋಣ. ಇವತ್ತು ನಮ್ಮ ಗಮನ ಇದಕ್ಕೆ ಬರಲಿ. ದೇವರು ತಾನೇ ತೆಗೆಯುವವರು, ದೇವರು ತಾನೇ ಕೊಡುವವರು, ದೇವರು ತಾನೇ ವಾಗ್ದಾನ ಮಾಡಿದವರು, ದೇವರು ತಾನೇ ನಂಬಿಗಸ್ತರು. ನನ್ನ ಶರೀರದಲ್ಲಿ ಬಲ ಇಲ್ಲದೆ ಇರಬಹುದು, ನನ್ನ ಶರೀರ ಸತ್ತು ಹೋಗಿರಬಹುದು, ನನಗೆ ವಯಸ್ಸಾಗಿರಬಹುದು, ನನಗೆ ವರ್ಷಗಳು ಆಗಿರಬಹುದು, ಆದರೆ ದೇವರು ತಾನೇ ದ್ವಾರವನ್ನು ತೆಗೆಯುವ ದೇವರು ಎಂಬುದಾಗಿ ಅರಿಕೆ ಮಾಡುತ್ತಾ ಇರ್ರಿ. ದೇವರು ನಿಮಗೆ ಅದ್ಭುತವನ್ನು ಮಾಡುತ್ತಾರೆ. ಹಾಲೆಲೂಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಈ ವಾಕ್ಯವನ್ನು ಹಿಡಿದುಕೊಳ್ಳೋಣ. ದೇವರು ತನ್ನನ್ನು ಕುರಿತು ಹೇಳುತ್ತಾ ಇದ್ದಾರೆ, ಐ ಆಮ್ ದ ಗಾಡ್. ಹಾಲೆಲೂಯ. ನಾನು ಗರ್ಭದ್ವಾರವನ್ನು ತೆರೆದ ಮೇಲೆ ಪ್ರಸವಿಸಗೊಡದೆ ಹೋದೇನೋ. ಹಾಲೆಲೂಯ. ನಾನು ತಡೆ ಮಾಡುವ ದೇವರಲ್ಲ, ನಾನು ತೆಗೆಯುವ ದೇವರು, ಓಪನ್ ಮಾಡುವ ದೇವರು, ತಡೆಗಳನ್ನು ಮುರಿದು ಮಾಡುವ ದೇವರು, ಅಸಾಧ್ಯವಾಗಿದ್ದದನ್ನು ಕೂಡ ಸಾಧ್ಯವಾಗಿ ಮಾಡುವ ದೇವರು. ನನ್ನಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಾಲೆಲೂಯ. ನಿಮಗೆ ನೇರವಾಗಿ ಮಾತುಗಳು ಬರುತ್ತಾ ಇದೆ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡಿ ಈ ವಾಕ್ಯವನ್ನು ಹಿಡಿದುಕೊಳ್ಳ್ರಿ. ಈ ವಾಕ್ಯವನ್ನು ಸಜೀವವಾದ ವಾಕ್ಯ, ಈ ವಾಕ್ಯ ಕಾರ್ಯ ಸಾಧನೆ ಮಾಡುತ್ತದೆ. ಈ ವಾಕ್ಯವನ್ನು ಹಿಡಿದುಕೊಂಡು ಅರಿಕೆ ಮಾಡ್ರಿ, ದೇವರ ಮುಂದೆ ಹೋಗ್ರಿ, ದೇವರಿಗೆ ತೋರಿಸ್ರಿ ಈ ವಾಕ್ಯವನ್ನು. ಹಾಲೆಲೂಯ. ರಾಮ ಸಂದಳವರ ರಿಮೈಂಡ್ ಗಾಡ್ ಆ್ಯಂಡ್ ಟೆಲ್ ಹಿಮ್, ಲಾರ್ಡ್ ಯು ಆರ್ ದ ಒನ್ ಹೂ ಸ್ಪೋಕ್. ನೀವು ವಾಗ್ದಾನ ಮಾಡಿದ್ದೀರಿ, ಪ್ರವಾದನಾತ್ಮಕವಾಗಿ ಹೇಳಿದ್ದೀರಿ ಸ್ವಾಮಿ. ಅಪ್ಪ ಸ್ತೋತ್ರ. ನೀವು ತಡೆ ಮಾಡುವವರಲ್ಲ, ಆದರೆ ಏನೇ ತಡೆ ಇದ್ದರೂ ಅದನ್ನು ಮುರಿಯುವ ದೇವರು. ಅಲ್ಲೆಲ್ಲೂ ಈಗ ಎಲ್ಲ ತಡೆ ಮುರಿಯಲಿ, ಯೇಸುವಿನ ನಾಮದಲ್ಲಿ. ಯೇಸಪ್ಪ, ಈ ರೀತಿಯಾಗಿ ತಡೆಗಳೊಂದಿಗೆ ಇರುವಂತಹ ನಿಮ್ಮ ಮಕ್ಕಳಿಗೆ ಒಬ್ಬೊಬ್ಬರ ತಡೆಗಳು ಮುರಿಯಲ್ಪಡಲಿ. ಮದುವೆಯಾಗಿ 10 ವರ್ಷ, 20 ವರ್ಷ, 18 ವರ್ಷ ಮಕ್ಕಳು ಇಲ್ಲದೆ ಕಾಯುತ್ತಾ ಇರುವ ನಿನ್ನ ಮಕ್ಕಳಿಗೆ ಯೇಸಪ್ಪ ಅದ್ಭುತವಾದ ರೀತಿಯಲ್ಲಿ ಒಂದು ಹಾಲೆಲೂಯ ಓಪನ್ ಆಗಲಿ. ಗರ್ಭಕೋಶಗಳು, ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ, ದ್ವಾರಗಳು ತೆರೆಯಲ್ಪಡಲಿ. ನಾರ್ಮಲ್ ಡೆಲಿವರಿ. ನನ್ನ ಡೆಲಿವರಿ ಹೇಗಿರುತ್ತದೋ, ಕಾಂಪ್ಲಿಕೇಟೆಡ್ ಆಗಿದೆ, ನನಗೆ BP ಶುಗರ್ ಇದೆ, ನಾನು ಏನು ಮಾಡಲಿ
ಎಂಬುದಾಗಿ ಚಿಂತೆ ಮಾಡುತ್ತಾ ಭಯಪಡುತ್ತಾ ಇರುವ ನಿನ್ನ ಮಕ್ಕಳ ಮೇಲೆ ನಿನ್ನ ಶಕ್ತಿ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ, ನಿನ್ನ ಅಭಿಷೇಕ ಇಳಿದು ಬರಲಿ. ಎಲ್ಲರಿಗೂ ಒಳ್ಳೆ ನಾರ್ಮಲ್ ಡೆಲಿವರಿ, ಎಸ್ ಲಾರ್ಡ್, ಸುಲಭವಾದ ನಾರ್ಮಲ್ ಆದ ಆರೋಗ್ಯಕರವಾದ ಮಗು ತಾಯಿಯಾಗಿ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಸರಿಯಾದ ನಿನ್ನ ಸಮಯದಲ್ಲಿ ಅಪ್ಪ ನಾರ್ಮಲ್ ಡೆಲಿವರಿ ಅಪ್ಪ, ಸುಕ್ಷೇಮವಾದ ಡೆಲಿವರಿ ಅಪ್ಪ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಯಾವುದೇ ಒಂದು ಪರಿಸ್ಥಿತಿ ಈ ರೀತಿಯಾಗಿ ನಿಮ್ಮದಾಗಿರಬಹುದು, ದೇವರ ವಾಗ್ದಾನವನ್ನು ಹಿಡಿದುಕೊಂಡು ಗಟ್ಟಿಯಾಗಿ ನೀವು ದೇವರ ಹತ್ರ ಹೋಗಿ ಹೇಳಿರಿ, ತೋರಿಸ್ರಿ, ವಾಕ್ಯವನ್ನು ಅರಿಕೆ ಮಾಡಿರಿ. ದೇವರು ಖಂಡಿತ ಹಲ್ಲೆಲೂಯಾ ನಿಮ್ಮ ಗರ್ಭದ್ವಾರವನ್ನು ತೆರೆದು ಹಲ್ಲೆಲೂಯಾ ನಿಮಗೆ ಒಳ್ಳೆ ಪ್ರಸವವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಸಾಕ್ಷಿಯಾಗಿ ನಿಲ್ಲಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.